KN ರಾಜಣ್ಣ ಅವರ ಕ್ಷೇತ್ರ ಮಧುಗಿರಿ ಸಹಕಾರ ಸಚಿವರು ಅವರ ಕ್ಷೇತ್ರದಲ್ಲಿ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ KN ರಾಜಣ್ಣ ಅವರಿಗೆ 12802 ಲೀಡ್ ಮತಗಳ ಲೀಡ್ ಸೋಮಣ್ಣ ಅವರಿಗೆ ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಲೀಡ್ ಸಿಕ್ಕಿಲ್ಲ KN ರಾಜಣ್ಣ ಅವರಿಗೆ ಮುಖಭಂಗ ಆಗಿದೆ ಸಚಿವರಿಗೆ ಯಾವಾಗಲೂ ಕೂಡ ಸೌಂಡ್ ಮಾಡುವಂತ ಸಚಿವರು ಈ ರೀತಿಯಾಗಿ ನಾವು ತೋರಿಸ್ತಾ ಇದ್ವಲ್ಲ ಸಿದ್ದರಾಮಯ್ಯನವರ ಕ್ಷೇತ್ರ DK ಶಿವಕುಮಾರ್ ಅವರ ಕ್ಷೇತ್ರವನ್ನ ಹೊರತುಪಡಿಸಿ MB ಪಾಟೀಲ್ ಅವರ ಕ್ಷೇತ್ರವನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಗೃಹ ಸಚಿವರ ಕ್ಷೇತ್ರ ಅಂದ್ರೆ ಪರಮೇಶ್ವರ್ ಅವರ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಲೀಡು ಸೋಮಣ್ಣ ಅವರಿಗೆ ಸಿಕ್ಕಿದೆ ಮುಖಭಂಗ ಆಗಿದೆ ಪರಮೇಶ್ವರ್ ಅವರಿಗೆ KN ರಾಜಣ್ಣ ಅವರಿಗೂ ಕೂಡ ಮುಖಭಂಗ ಆಗಿದೆ HK ಪಾಟೀಲ್ ಅವರಿಗೂ ಕೂಡ ಅಷ್ಟೇ ಮುಖಭಂಗ ಆಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಂತೂ 50,000 ಲೀಡು ಜಗದೀಶ್ ಶೆಟ್ಟರ್ ಅವರಿಗೆ ಸಿಕ್ಕಿರುವಂಥದ್ದು ಇನ್ನು ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಸಿಕ್ಕಿದೆ ಕೆ ವೆಂಕಟೇಶ್ ಅವರು ಪರವಾಗಿಲ್ಲ ಸಕ್ಸಸ್ ಆಗಿದ್ದಾರೆ ರಾಜರು ನಿಂತಿದ್ದರೂ ಕೂಡ ರಾಜ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ನಿಂತಿದ್ರು ಕೂಡ 11,744 ಲೀಡನ್ನು ಲಕ್ಷ್ಮಣ್ ಅವರಿಗೆ ಕೊಡಿಸುವಂತ ನಿಟ್ಟಿನಲ್ಲಿ ವೆಂಕಟೇಶ್ ಅವರು ಯಶಸ್ವಿ ಆಗಿದ್ದಾರೆ ಇನ್ನು ನೆಕ್ಸ್ಟ್ ಸಚಿವರನ್ನ ನಾವು ನೋಡೋದಾದ್ರೆ ನಾಗಮಂಗಲ ಹೀನಾಯವಾದಂತಹ ಮುಖಭಂಗ ಇದು ದೊಡ್ಡ ಮುಖಭಂಗ ಚಲುವರಾಯಸ್ವಾಮಿ ಅವರಿಗೆ ಸಾಕಷ್ಟು ತೊಡೆ ತಟ್ಟಿ ಬನ್ನಿ ಅದೇನು ಬರ್ತೀರಾ ನಿಮಗೆ ಹೀನಾಯವಾಗಿ ಸೋಲಿಸ್ತೀವಿ ಅಂತೆಲ್ಲ ಹೇಳದಂಥವರ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಹೈಯೆಸ್ಟ್ ಲೀಡ್ ಎಲ್ಲಿ ಗೊತ್ತಾ ಸಿಕ್ಕಿರೋದು ಚಲುವರಾಯಸ್ವಾಮಿ ಅವರ ಕ್ಷೇತ್ರದಲ್ಲಿ 66,511 ಮತಗಳ ಲೀಡು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆ ಮೋಸ್ಟ್ ಪ್ರಾಬಬ್ಲಿ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಲ್ಲಿ ಚುನಾವಣೆಯನ್ನು ಎದುರಿಸಿದ್ರು ಕುಮಾರಸ್ವಾಮಿ ಅವರು ಜನನೂ ಕೂಡ ಅದೇ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ ಅವರಿಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಮಾತುಗಳು ನಾಗಮಂಗಲದಲ್ಲಿ ಕೇಳಿ ಬರ್ತಾ ಇರೋದು ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ ಬರುವಂತ ನಾಗಮಂಗಲ ಭಟ್ಕಳ ಇಲ್ಲಿ ಮಂಕಾಳ ವೈದ್ಯ ಅವರು ಸಚಿವರು 32,343 ಮತಗಳ ಲೀಡು ಸಿಕ್ಕಿರುವಂಥದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ದೊಡ್ಡ ಲೀಡ್ ಸಿಕ್ಕಿದೆ ಕಾಂಗ್ರೆಸ್ನ ಸಚಿವರು ಇರುವಂಥ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ದೊಡ್ಡ ಅಂತರದಲ್ಲಿ ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು ಇವ್ರಿಗೂ ಕೂಡ ಮುಖಭಂಗ ಆಗಿದೆ ತಮ್ಮ ಕ್ಷೇತ್ರದಲ್ಲಿ ನೆಕ್ಸ್ಟ್ ಹೋಗೋದಾದ್ರೆ ಸಚಿವರ ಕ್ಷೇತ್ರ ಅಂತ ಮುಧೋಳ RB ತಿಮ್ಮಾಪುರ ಅವರು ಅಬಕಾರಿ ಸಚಿವರು ಇವರ ಕ್ಷೇತ್ರದಲ್ಲಿ 14,158 ಲೀಡು PC ಗದ್ದಿಗೌಡರವರಿಗೆ ಸಿಕ್ಕಿದೆ ಸಂಯುಕ್ತ ಪಾಟೀಲ್ ಅವರು ಇವರ ತಂದೆನೂ ಕೂಡ ಶಿವಾನಂದ ಪಾಟೀಲ್ ಅವರು ಸಚಿವರು ಹಾಗೆ RB ತಿಮ್ಮಾಪುರ ಅವರ ಕ್ಷೇತ್ರದಲ್ಲಿ ಅಬಕಾರಿ ಸಚಿವರ ಕ್ಷೇತ್ರದಲ್ಲಿ ತೀವ್ರ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಸಂಯುಕ್ತ ಪಾಟೀಲ್ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸೊರಬ ಸಾಕಷ್ಟು ಜಿದ್ದಾಜಿದ್ದಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ಕೊಟ್ಟರು ಮಾತೇ ಆಡಲ್ಲ ಈ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇನ್ನು ತಮ್ಮ ಕ್ಷೇತ್ರದಲ್ಲೇ ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಸಚಿವರಿಗೆ ಲೀಡ್ ಕೊಡಿಸ್ಲಿಕ್ಕಾಗಿಲ್ಲ 17,937 ಲೀಡು ರಾಘವೇಂದ್ರ ಅವರಿಗೆ ಸಿಕ್ಕಿದೆ ಅಲ್ಲಿ ಮಧು ಬಂಗಾರಪ್ಪ ಅವರಿಗೆ ತೀವ್ರವಾಗಿ ಮುಖಭಂಗ ಆಗಿದೆ ತಮ್ಮ ಸಹೋದರಿಗೆ ತನ್ನ ಕ್ಷೇತ್ರದಲ್ಲಿ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ನೋಡೋದಾದ್ರೆ ಇನ್ಯಾವ ಸಚಿವರು ಅನ್ನುವಂಥದ್ದನ್ನ ಹಿರಿಯೂರು ಸುಧಾಕರ್ ಅವರ ಕ್ಷೇತ್ರದಲ್ಲಿ ಲೀಡ್ ಸಿಕ್ಕಿದೆ ಗೋವಿಂದ ಕಾರಜೋಳ ಅವರಿಗೆ 6,197 ಮತಗಳ ಲೀಡ್ ಸಿಕ್ಕಿರುವಂಥದ್ದು BN ಚಂದ್ರಪ್ಪ ಅವರಿಗೆ 82,597 ಮತ ಬಂದಿದ್ರೆ ಗೋವಿಂದ ಕಾರಜೋಳ ಅವರಿಗೆ 88,794 ಸೊ ಟೋಟಲಿ ಅಂತರ ಅಂದ್ರೆ 6,197 ಸುಧಾಕರ್ ಅವರು ಕೂಡ ಫೇಲ್ಯೂರ್ ಆಗಿದ್ದಾರೆ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡಿಸುವಂತ ನಿಟ್ಟಿನಲ್ಲಿ ಈ ಚಿತ್ರದುರ್ಗದ ವಿಶೇಷತೆ ಅನ್ನುವಂಥದ್ದನ್ನು ಗಮನಿಸೋದಾದ್ರೆ ಅಲ್ಲಿ ಒಮ್ಮೆ ಗೆದ್ದಂಥವರು ಇನ್ನೊಮ್ಮೆ ಗೆದ್ದಿಲ್ಲ ಈ ಲೋಕಸಭಾ ಕ್ಷೇತ್ರದಲ್ಲಿ ವಲಸಿಗರಾಗಿದ್ರೂ ಕೂಡ ಜನ ಮೋದಿ ಮುಖ ನೋಡ್ಕೊಂಡು ವೋಟನ್ನ ಚಲಾಯಿಸಿದ್ದಾರೆ ಬಿಕಾಸ್ ಕೆಲವೇ ದಿನಗಳು ಇರುವಂತ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದ್ದಂಥದ್ದು ಬಿಕಾಸ್ ಬಾಗಲಕೋಟೆ ಅವರು ಗೋವಿಂದ ಕಾರಜೋಳ ಅವರು ಅಲ್ಲಿ ಸೋಲನ್ನ ಕಂಡು ಇಲ್ಲಿ ಬಂದು ಗೆದ್ದಿದ್ದಾರೆ ಸರ್ವಜ್ಞ ನಗರ KJ ಜಾರ್ಜ್ ಅವರು ಇಡೀ ಆಲ್ಮೋಸ್ಟ್ ಎಲ್ಲಾ ಸಚಿವರ ಪೈಕಿ KJ ಜಾರ್ಜ್ ಅವರೇ ಅಂತ ಕಾಣಿಸುತ್ತೆ ಅತಿ ಹೆಚ್ಚು ಲೀಡ್ ಅನ್ನ ಕೊಟ್ಟಿರುವಂತ ಸಚಿವ ಅಂತ ಹೇಳಿದ್ರೆ 74,244 ಲೀಡ್ ಅನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಸ್ವಲ್ಪ ಸಿಂಬಲ್ ಮಿಸ್ ಆಗಿದೆ ಅಷ್ಟೇ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಲೀಡ್ ಸಿಕ್ಕಿದೆ 74,244 ಇಲ್ಲೇ ಅತಿ ಹೆಚ್ಚು ಅಂದ್ರೆ ಯಾವುದೇ ಸಚಿವರನ್ನ ಕಂಪೇರ್ ಮಾಡಿ ಮುಖ್ಯಮಂತ್ರಿಗಳಾಯಿತು ಉಪಮುಖ್ಯಮಂತ್ರಿಗಳಾಯಿತು ಅವ್ರು ಯಾರನ್ನೇ ಕಂಪೇರ್ ಮಾಡಿದ್ರು 33 ಸಚಿವರನ್ನು ಕಂಪೇರ್ ಮಾಡಿದ್ರು ಕೂಡ ಅತಿ ಹೆಚ್ಚು ಲೀಡ್ ಅನ್ನ ಕೊಡಿಸಿರುವಂತವರು KJ ಜಾರ್ಜ್ ಅವರು ಯಶಸ್ವಿ ಆಗಿದ್ದಾರೆ ತನ್ನ ಕ್ಷೇತ್ರದಲ್ಲಿ ತನ್ನ ಹಿಡಿತ ಏನು ಅನ್ನುವಂಥದ್ದನ್ನ ನಿರೂಪಿಸಿದ್ದಾರೆ KJ ಜಾರ್ಜ್ ಅವರು ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಅವ್ರು ಗೆಲ್ಲುವಂತ ಅಂತರನೂ ಕೂಡ ಅಷ್ಟೇ ಸರ್ವಜ್ಞ ನಗರದಲ್ಲಿ ಇದೇ ಅಂತರನೇ ಇರುತ್ತೆ KJ ಜಾರ್ಜ್ ಅವರು ಇಂಧನ ಸಚಿವರು ಇಲ್ಲಿ ಸ್ವಲ್ಪ ಈಗ ಕರೆಕ್ಟ್ ಆಗಿದೆ ನಿಮಗೆ ತೋರಿಸ್ತಾ ಇದ್ವಿ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಆಲ್ಮೋಸ್ಟ್ ಮಹದೇವಪುರ ಕೌಂಟಿಂಗ್ ವರ್ಗೂನು ಕೂಡ ಮಹದೇವಪುರ ಇನ್ನೂ ಬೂತ್ ಓಪನ್ ಮಾಡ್ಲಿಕ್ಕೂ ಮುಂಚೆ ಮನ್ಸೂರ್ ಅಲಿ ಖಾನ್ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಆದ್ರೆ
ಫೈನಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಮತಗಳು ಲೀಡ್ ಬಂದಂತ ಹಿನ್ನೆಲೆಯಲ್ಲಿ PC ಮೋಹನ್ ಅವರು ಗೆದ್ರು. ಈ ಲೀಡ್ ಇತ್ತಲ್ಲ, ಈ ಲೀಡು ಸ್ಪೆಷಲಿ PC ಮೋಹನ್ ಅವರ ಗೆಲುವಿಗೆ ತುಂಬಾ ಕಂಟಕ ಆಗಿತ್ತು, ದಾರಿಗೆ ಅಡ್ಡಗಾಲಾದಂತೆ ಆಗ್ಬಿಟ್ಟಿತ್ತು. 74,244 ಬಿಕಾಸ್ ಬಿಗ್ಗೆಸ್ಟ್ ಲೀಡ್ ಅಲ್ವಾ. ಸೊ ಹೀಗಾಗಿ ಈ ಒಂದು ಲೀಡು ಮನ್ಸೂರ್ ಅಲಿ ಖಾನ್ ಅವರಿಗೆ ದೊಡ್ಡ ಪ್ಲಸ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟು ಗಾಂಧಿನಗರ ಗೆದ್ದಿದ್ದೇ ಕೆಲವು ಮತಗಳ ಅಂತರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸತತವಾಗಿ 6 ಬಾರಿ ಗೆದ್ದಿದ್ರು ಕೂಡ, 7 ಬಾರಿ ಅಂತ ಕಾಣಿಸುತ್ತೆ, ಸತತವಾಗಿ ಗೆದ್ದಿದ್ರು ಕೂಡ ಕಳೆದ ಬಾರಿ ಒಂದು 150 ವೋಟ್ ಅಷ್ಟೇ ಅನ್ಸುತ್ತೆ ದಿನೇಶ್ ಗುಂಡೂರಾವ್ ಗೆದ್ದಿದ್ದು. ಆದರೆ ಲೀಡ್ ನೋಡಿ ತೀವ್ರವಾಗಿ ಮುಖಭಂಗ ಆಗಿದೆ ದಿನೇಶ್ ಗುಂಡೂರಾವ್ ಅವರಿಗೆ. ತಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಕೊಡ್ಲಿಕ್ಕಾಗಿಲ್ಲ ತಮ್ಮ ಅಭ್ಯರ್ಥಿಗೆ. 23,324 ಮತಗಳ ಲೀಡು PC ಮೋಹನ್ ಅವರಿಗೆ ಸಿಕ್ಕಿರುವಂಥದ್ದು. ಈ ಒಂದು ಕ್ಷೇತ್ರ ತುಂಬಾ ಹಿಡಿತದಲ್ಲಿದ್ದಂಥ ಕ್ಷೇತ್ರ, PC ಮೋಹನ್ ಅವರಿಗೆ ತುಂಬಾ ಟಚ್ಚಲ್ಲಿದ್ದಂಥ ಒಂದು ಕ್ಷೇತ್ರ PC ಮೋಹನ್ ಅವರಿಗೆ. ಸೊ ಒಳ್ಳೆ ಲೀಡನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ PC ಮೋಹನ್. ಆದರೆ ಮುಖಭಂಗ ಆಗಿರೋದು ಅಂದರೆ ದಿನೇಶ್ ಗುಂಡೂರಾವ್ ಅವರಿಗೆ ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡಲಿಕ್ಕೆ ಆಗಿಲ್ಲ. ಬ್ಯಾಟ್ರಾಯನ್ಪುರದಲ್ಲೂ ಕೂಡ ಅಷ್ಟೇ ಕೃಷ್ಣ ಬೈರೇಗೌಡರು ಅಬ್ಬರಿಸಿ ಬೊಬ್ಬಿರಿತಾರೆ. ಆಲ್ಮೋಸ್ಟ್ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಕೂಡ ನೋಡ್ತಾ ಇರ್ತಿರಲ್ಲ, ಕೃಷ್ಣ ಬೈರೇಗೌಡರ ಆರ್ಭಟ ಜಾಸ್ತಿ ಇರುತ್ತೆ. ಆದರೆ ಅದು ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತವಾಗಿ ಪರಿವರ್ತನೆ ಆಗಿಲ್ಲ. ಅಲ್ಲಿನ ಮತದಾರ ಶೋಭಾ ಕರಂದ್ಲಾಜೆ ಅವರಿಗೆ ಲೀಡನ್ನು ಕೊಟ್ಟಿದ್ದಾರೆ. 35,051 ಮತಗಳ ಲೀಡು ಶೋಭಾ ಕರಂದ್ಲಾಜೆ ಅವರಿಗೆ ಸಿಕ್ಕಿದೆ. ರಾಜೀವ್ ಗೌಡ್ರಿಗೆ ದೊಡ್ಡ ಹಿನ್ನಡೆ ಆಗಿರುವಂಥದ್ದು. ಆದರೆ ಮತವನ್ನು ಗಮನಿಸಿದ್ರೆ ಇಬ್ಬರಿಗೂ ಕೂಡ 1 ಲಕ್ಷಕ್ಕೂ ಹೆಚ್ಚಿನ ಮತ. ಆದರೆ ಲೀಡನ್ನು ನೋಡಿ 35,051 ಲೀಡು ಶೋಭಾ ಕರಂದ್ಲಾಜೆ ಅವರಿಗೆ ಸಿಕ್ಕಿದೆ. ಅವರು ಅಭ್ಯರ್ಥಿ ಬೇರೆ ಕಡೆಯಿಂದ ಬಂದಿದ್ರು ಕೂಡ ಅಲ್ಲಿ ಜನ ಮೋದಿ ಮುಖ ನೋಡ್ಕೊಂಡು ವೋಟನ್ನು ಹಾಕಿದ್ದಾರೆ. ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಸಚಿವರು ಅವರ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 23,324 ಲೀಡು ಮನ್ಸೂರ್ ಅಲಿ ಖಾನ್ ಅವರಿಗೆ ಸಿಕ್ಕಿರುವಂಥದ್ದು. ಯಶಸ್ವಿ ಆಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ. ಬಿಕಾಸ್ ಇವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಕೂಡ ಇತ್ತು. ಅದೇ ರೀತಿಯಾಗಿ ಅವರ ಕ್ಷೇತ್ರದಲ್ಲೂ ಕೂಡ ಒಂದು ಬಿಗ್ ಲೀಡ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಯಶಸ್ವಿ ಆಗಿದ್ದಾರೆ. ಈ ರೀತಿಯಾಗಿ ಸಚಿವರುಗಳ ಕ್ಷೇತ್ರವನ್ನು ಗಮನಿಸ್ತಾ ಇದ್ದೀವಿ. ಹೆಬ್ಬಾಳ ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತೆ. ಭೈರತಿ ಸುರೇಶ್ ಅವರು ಇವರ ಕ್ಷೇತ್ರದಲ್ಲಿ 2,162 ಮತಗಳ ಲೀಡು ಪ್ರೊಫೆಸರ್ ರಾಜೀವ್ ಗೌಡ್ರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇವರಿಗೆ ಸಿಕ್ಕಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಹೆಬ್ಬಾಳದಲ್ಲಿ ಹಿನ್ನಡೆ ಆಗಿರುವಂಥದ್ದು. ಅದು ಕೆಲವೇ ಮತಗಳ ಅಂತರ. ಅದು ಎಷ್ಟೇ ಮತಗಳಾದರೂ ಕೂಡ ಒಟ್ಟಿನಲ್ಲಿ ಹೆಬ್ಬಾಳದಲ್ಲಿ ಸುರೇಶ್ ಅವರು ಯಶಸ್ವಿಯಾಗಿದ್ದಾರೆ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡಿಸೋದಕ್ಕೆ. ಬಿಕಾಸ್ ಬೆಂಗಳೂರಿನಲ್ಲಿ ಸ್ಪೆಷಲಿ ನಗರ ಪ್ರದೇಶದಲ್ಲಿ ಬಿಜೆಪಿಗೆ ಹೆಚ್ಚಿನ ಒಲವಿರುತ್ತೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ. ಆದರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡಿಸುವಂತ ನಿಟ್ಟಿನಲ್ಲಿ ಭೈರತಿ ಸುರೇಶ್ ಸಕ್ಸಸ್ ಆಗಿದ್ದಾರೆ. ನೋಡಿದ್ರಲ್ಲ ಯಾವ ಸಚಿವರು ಯಾವ ರೀತಿಯ ಮುಖಭಂಗವನ್ನು ಅನುಭವಿಸಿದ್ದಾರೆ, ಯಾವ ಸಚಿವರು ಯಶಸ್ವಿ ಆಗಿದ್ದಾರೆ ತಮ್ಮ ಅಭ್ಯರ್ಥಿಗೆ ಲೀಡನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.